ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್. ಸೊ ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಒಂದು ಟಾಪಿಕ್ ಬಂದು, ನಿಮ್ಮ ಪರ್ಸನ್ ಕಡೆಯಿಂದ ಮೆಸೇಜ್ ಅಥವಾ ಕಾಲನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಕಾಲ್ ಅಂತಕ್ಕಂಥದ್ದು ಅವ್ರ ಕಡೆಯಿಂದಾನೇ ಬರುವಂತಹ ಸಾಧ್ಯತೆ ಇದೆಯಾ? ಅವರ ಒಂದು ಎನರ್ಜೀಸ್ ಯಾವ ರೀತಿ ಇದೆ? ಸೊ ಇದೆಲ್ಲವನ್ನು ಇಂದಿನ ಒಂದು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ಎನರ್ಜೀಸನ್ನು ತಿಳ್ಕೊಳ್ಳೋಣ ಬನ್ನಿ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್. ನೀವು ಯಾವಾಗ ಬೇಕಾದರೂ ಈ ವಿಡಿಯೋವನ್ನು ನೋಡ್ಬೋದು. ಖಂಡಿತವಾಗ್ಲೂ ನಿಮಗೆ ರೆಸೊನೇಟ್ ಆಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಅಥವಾ ಕನ್ಸಲ್ಟೇಷನ್ ರೀಡಿಂಗ್ಸ್ ಅಂತಕ್ಕಂಥದ್ದು ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ದಯವಿಟ್ಟು ಕರೆಯನ್ನು ಮಾಡಿ ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ, ಗ್ರ್ಯಾಟಿಟ್ಯೂಡನ್ನು ತಿಳಿಸ್ತೀರಾ ನಮ್ಮ ಏಂಜಲ್ಸ್ಗೆ, ನಮ್ಮ ಮಹಾಕಾಲಿಗೆ, ತುಂಬ ತುಂಬ ಧನ್ಯವಾದಗಳು. ನನ್ನ ಕಡೆಯಿಂದ ನಿಮ್ಮ ಪ್ರೋತ್ಸಾಹ, ನಿಮ್ಮ ಒಂದು ಸಪೋರ್ಟ್ ಅಂತಕ್ಕಂಥದ್ದು ಇದೇ ರೀತಿಯಲ್ಲಿ ಇನ್ನಷ್ಟು ಚಾನಲನ್ನು ಬೆಳೆಸಿ. ಧನ್ಯವಾದಗಳು. ಓಕೆ ಗೈಸ್, ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಈ ಡೆಕ್ಕನ್ನು ನೋಡಿ, ನಿಮ್ಮ ಒಂದು ಪರ್ಸನ್ ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಿದ್ದೀರಾ, ಆ ವ್ಯಕ್ತಿಯ ಹೆಸರು, ಡೇಟ್ ಆಫ್ ಬರ್ತ್ನ ಮೈಂಡಲ್ಲೇ ಕ್ವಿಕ್ಕಾಗಿ 3 ಬಾರಿ ಚಾಂಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಮೈಂಡನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡೋಣ ಅವರ ಒಂದು ಎನರ್ಜೀಸ್ ಯಾವ ಥರ ಇದೆ. ಅವ್ರ ಕಡೆಯಿಂದಾನೇ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರುವಂತಹ ಸಂಭಾವನೆ ಇದೆಯಾ? ಓಕೆ, 8 of Wands ಎನರ್ಜೀಸ್ ಬರ್ತಾ ಇದೆ. ಓಕೆ, ಸೊ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ. ಆ್ಯಂಡ್ ಶಫ್ಲಿಂಗನ್ನು ದಯವಿಟ್ಟು ಸ್ಕಿಪ್ ಮಾಡಬೇಡಿ, ನಿಮ್ಮ ಎನರ್ಜೀಸ್ ಕನೆಕ್ಟ್ ಆಗಲಿಕ್ಕೆ ಬಿಡಿ. ಓಕೆ, ಯಾವ ರೀತಿ ಇದೆ ಒಂದು ಎನರ್ಜೀಸ್? ಓಕೆ, ಆ್ಯಂಡ್ ವಿ ಹ್ಯಾವ್ ಆಲ್ರೈಟ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ 8 of Pentacle ಎನರ್ಜೀಸ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆ ಗೈಸ್, ಸೊ ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ಎಷ್ಟೋ ಜನ ನಿಮ್ಮ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ, ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಸಹ ಇಲ್ಲಿ ಎಷ್ಟೋ ಜನಕ್ಕೆ ಇದೆ. ಬಟ್ ಮಾತುಕತೆ ಅಂತಕ್ಕಂಥದ್ದು ಆಗ್ತಿಲ್ಲ. ನಿಮ್ಮ ಕರೆ ಅಥವಾ ನಿಮ್ಮ ಮೆಸೇಜಸ್ಗೆ ಅವರು ರೆಸ್ಪಾನ್ಸ್ ಅಂತಕ್ಕಂಥದ್ದು ಮಾಡ್ತಾ ಇಲ್ಲ. ಸೊ ಈ ಥರ ಒಂದು ಸನ್ನಿವೇಶಗಳನ್ನ ನಾನಿಲ್ಲಿ ತುಂಬಾ ನೋಡ್ತಾ ಇದ್ದೀನಿ. ಆ್ಯಂಡ್ ನೀವು ತುಂಬ ಪ್ರಯತ್ನವನ್ನು ಪಡ್ತಾ ಇದ್ದೀರಾ, ಹೇಳಬೇಕು ಅಂತಂದರೆ ತುಂಬ ಎಫರ್ಟ್ ಅಂತಕ್ಕಂಥದ್ದನ್ನ ಹಾಕ್ತಾ ಇದ್ದೀರಾ. ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಒಂದು ಕಾಲ್ ಅಥವಾ ಮೆಸೇಜ್ ಬರಲಿ ಬೇಗ ಅಂತ ಎಷ್ಟೋ ಜನ ಮ್ಯಾನಿಫೆಸ್ಟೇಷನ್ಸ್ ಅಂತಕ್ಕಂಥದ್ದು ಸಹ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಸೊ ಈ ಥರ ಒಂದು ಸಿಚುವೇಶನಲ್ಲಿ ಸುಮಾರು ಜನ ಇಲ್ಲಿ ಇದ್ದೀರಾ. ಸೊ ಹಾಗಿದ್ರೆ ಅವರ ಒಂದು ಎನರ್ಜೀಸ್ ಯಾವ ಥರ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಸ್ವಲ್ಪ ಈಗೋ ಅಂತಕ್ಕಂಥದ್ದು ನಿಮ್ಮ ಪರ್ಸನ್ಗೆ ಜಾಸ್ತಿ ಇದೆ. ಓಕೆ, ಆ್ಯಂಡ್ ಅವ್ರಿಗೆ ಏನಪ್ಪ ಅಂತಂದರೆ, ನಾನು ಬಗ್ಗೋದಿಲ್ಲ, ನೀವೇ ಬಂದು ಮಾತಾಡಿಸಿ ಸಾರಿಯನ್ನು ಕೇಳಬೇಕು ಅನ್ನೋದೊಂದು ಇದೆ. ಆ್ಯಂಡ್ ಕೆಲವರ ವಿಚಾರದಲ್ಲಿ ಅವರು ಅದಕ್ಕೂ ಅಲೋ ಮಾಡ್ತಾ ಇಲ್ಲ. ಯಾಕಂದರೆ ನಿಮ್ಮ ನಂಬರ್ ಅಂತಕ್ಕಂಥದ್ದನ್ನ ಅವರು ಬ್ಲಾಕಲ್ಲಿ ಇಟ್ಟಿದ್ದಾರೆ. ಸೊ ಆ ಒಂದು ಕಾರಣದಿಂದ ನಿಮಗೆ ಯಾವುದೇ ಒಂದು ಲೈಕ್ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಕಡೆಯಿಂದ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಲಿಕ್ಕೂ ನಿಮಗೆ ಆಗ್ತಾ ಇಲ್ಲ. ಸೊ ಈ ಥರ ಇದೆ. ಆ್ಯಂಡ್ ತುಂಬಾ ಒಂದು ಗತ್ತಿದೆ ಅವ್ರಿಗೆ, ಒಂಥರ ತುಂಬ ಮೊಂಡತನ ಅಂತಕ್ಕಂಥದ್ದು ವಿಪರೀತವಾಗಿದೆ ನಿಮ್ಮ ಪರ್ಸನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ಒಂದು ಆ ಪ್ಯಾಷನ್, ಆ ಒಂದು ಅಟ್ರಾಕ್ಷನ್ ಅಂತಕ್ಕಂಥದ್ದು ಇಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಹಾಗೆಯೇ ಇದು ಸರಿ ಹೋಗುತ್ತಾ ಮೇಡಮ್ ಅಂತ ಕೇಳೋದಾದರೆ, ಅವ್ರ ಕಡೆಯಿಂದ ಕರೆ ಬರುತ್ತಾ ಅಂತ ಕೇಳೋದಾದರೆ ಖಂಡಿತ ಬರುತ್ತೆ, ಬಟ್ ಸ್ವಲ್ಪ ತಡವಾಗಿ ಬರುತ್ತೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ, ಇಲ್ಲಿ ಪಾಸಿಟಿವ್ ಚೇಂಜಸ್ ಅಂತಕ್ಕಂಥದ್ದು ಬರ್ತಾ ಇದೆ ನಿಮ್ಮ ಒಂದು ಪರ್ಸನ್. ಅದೇ ಒಂದು ಸಿಚುವೇಶನ್, ಯಾವ ಥರ ಸಿಚುವೇಶನ್ ಅಂದರೆ, ನಿಮಗೆ ಕರೆ ಮಾಡಿ ಅಥವಾ ಒಂದು ಮೆಸೇಜ್ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಕೆಲವೇ ವಾರದಲ್ಲಿ. ಓಕೆ, ಆ್ಯಂಡ್ ನಿಮ್ಮ ಪರ್ಸನ್ ಒಂದು ರೀತಿ ಹೇಳಬೇಕು ಅಂದರೆ ಎಮೋಷ್ನಲಿ ಸ್ವಲ್ಪ ಥಿಂಕ್ ಮಾಡುವಂತಹ ಸನ್ನಿವೇಶಗಳು ಬರುತ್ತೆ.
ಓಕೆ, ಅವರೇನು ನಿಮ್ಮ ಒಂದು ಕೇರಿಂಗ್ ಅಥವಾ ನಿಮ್ಮ ಒಂದು ಒಲವನ್ನು ಅವ್ರು ಇಗ್ನೋರ್ ಮಾಡಿ ಇಲ್ಲಿ ಹೋಗ್ತಾ ಇದ್ದಾರೆ, ಅದಕ್ಕೆ ಒಂದು ಸರಿಯಾದ ಉತ್ತರ ಅಂತಕ್ಕಂಥದ್ದು ನಿಮಗೆ ಈ ಪರ್ಸನ್ ಕಡೆಯಿಂದ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾರೆಲ್ಲ ನಾನು ಹೇಳಿದೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಅವ್ರಿಗೆ ಅಚಾನಕ್ಕಾಗಿ ಅವರು ಬಂದು ನಿಮಗೆ ಡೈರೆಕ್ಟಾಗಿ ಭೇಟಿಯಾಗುವಂತಹ ಒಂದು ಸಂಭವ ಇದೆ. ಓಕೆ, ಟ್ರಾವೆಲಿಂಗ್ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಒಟ್ಟಾರೆ ಹೇಳಬೇಕು ಅಂದರೆ ನಿಮಗೆ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಸಿಗ್ತಾ ಇದೆ ಕೆಲವೇ ಒಂದು ವಾರದಲ್ಲಿ ಅಂತ ಹೇಳಬಹುದು. ಓಕೆ, ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರವಾಗಿ. ಓಕೆ ಡಿಯರ್ ಏಂಜಲ್ಸ್, ನಮ್ಮ ವೀಕ್ಷಕರು ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಅವ್ರಿಗೆ ಏನು ಮೆಸೇಜಸ್ ಇದೆ ದಯವಿಟ್ಟು ತಿಳಿಸ್ಕೊಡಿ. ಏಂಜಲ್ ಮೆಟಟ್ರಾನ್ ದಯವಿಟ್ಟು ತಿಳಿಸ್ಕೊಡಿ. ನಮ್ಮ ವೀಕ್ಷಕರಿಗೆ ಯಾವ ಒಂದು ಮೆಸೇಜ್ ಇದೆ. ಸೊ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ರೆಡಿ. ಓಕೆ, ಆ್ಯಂಡ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಒಂದು ರೀತಿ ಹೇಳೋದಾದರೆ ಗೈಸ್, ನೀವು ಹೊಸ ದಾರಿಯನ್ನು ಹುಡುಕ್ಬೇಕಾಗತ್ತೆ ಇವ್ರನ್ನ ಸಂಪರ್ಕ ಮಾಡಲಿಕ್ಕೆ, ಅಥವಾ ಇವರೇ ಸಂಪರ್ಕ ಮಾಡಬೇಕು ಅಂತಿದ್ರೆ ನೀವು ಒಂದು ಹೊಸ ರೀತಿಯಲ್ಲಿ. ಓಕೆ, ಸೊ ಇದಕ್ಕೆ ನೀವು ಬೇಕಿದ್ರೆ ಒಂದು ಕೌನ್ಸಿಲಿಂಗ್ ಸೆಷನ್ ಅಥವಾ ಒಂದು ಟ್ಯಾರೋ ಸೆಷನನ್ನು ತಗೋಬಹುದು. ಸೊ ದಟ್ ನಿಮಗೆ ಈ ಒಂದು ಎನರ್ಜೀಸ್ನ ಚೆಕ್ ಮಾಡಿ ನಾನು ನೇರವಾಗಿ ನಿಮಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಯು ಆರ್ ರೆಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಕಡೆಯಿಂದ ಯಾವುದೇ ಒಂದು ಆ್ಯಕ್ಷನ್ ಪೆಂಡಿಂಗ್ ಅಂತಕ್ಕಂಥದ್ದಿಲ್ಲ. ಬಿಕಾಸ್ ನೀವು ನಾನು ನೋಡ್ದಂಗೆ ಆಲ್ರೆಡಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದೀರಾ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಎಲ್ಲ ರೀತಿಯಲ್ಲೂ ನೀವು ಟ್ರೈ ಮಾಡದೇ ಇರೋ ರೀತಿನೇ ಇಲ್ಲ ಹೇಳಬೇಕು ಅಂತಂದರೆ. ಟ್ಯಾರೋ ರೀಡರ್ಸ್ ಇರ್ಬೋದು, ಅಸ್ಟ್ರಾಲಜರ್ಸ್ ಇರ್ಬೋದು, ನ್ಯೂಮರಾಲಜಿ ಕನ್ಸಲ್ಟೇಷನ್ಸ್ ಇರ್ಬೋದು, ಅಥವಾ ಕೆಲವರಂತೂ ಮ್ಯಾನಿಫೆಸ್ಟೇಷನ್ ಸಹ ಮಾಡ್ತಾ ಇದ್ದೀರಾ. ಏಂಜಲಿಕ್ ಮ್ಯಾನಿಫೆಸ್ಟೇಷನ್ಸ್ನ ಎಷ್ಟೋ ಜನ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಕಡೆಯಿಂದ ಎಲ್ಲ ರೀತಿಯಲ್ಲೂ ನೀವು ಪ್ರಯತ್ನವನ್ನು ಪಟ್ಟಿದ್ದೀರಿ. ಓಕೆ, ಆ್ಯಂಡ್ ಗೆಟ್ ಮೋರ್ ಇನ್ಫಾರ್ಮೇಷನ್. ಯಾಕಂದರೆ ಈ ವ್ಯಕ್ತಿ ಸ್ವಲ್ಪ ವಿಚಾರಗಳನ್ನು ಹೈಡ್ ಮಾಡೋದು ಜಾಸ್ತಿ, ಎಲ್ಲವೂ ನಿಮ್ಮ ಬಳಿ ಸ್ಪಷ್ಟವಾಗಿ ಹೇಳ್ಕೊಳ್ಳಲ್ಲ ಈ ಒಂದು ವ್ಯಕ್ತಿ. ಸೊ ಹಾಗಾಗಿ ಇವ್ರು ಯಾತಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಎಕ್ಸಾಕ್ಟ್ ಕ್ಲಾರಿಟಿ ಅಂತಕ್ಕಂಥದ್ದು ನಿಮಗೆ ಇಲ್ಲ ಈ ಒಂದು ವಿಚಾರದಲ್ಲಿ. ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಮತ್ತು ಇವರ ಪರ್ಸನ್ ನಡುವೆ ಯಾರಾದರೂ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದರೆ, ಅಥವಾ ನಿಮಗೆ ಪರಿಚಯದವ್ರು ಯಾರಾದರೂ ಇದ್ದರೆ ಅವ್ರ ಕಡೆಯಿಂದ ಸ್ವಲ್ಪ ಮಾಹಿತಿ ಅಂತಕ್ಕಂಥದ್ದನ್ನ ಪಡ್ಕೊಳ್ತಕ್ಕಂಥದ್ದು ದಯವಿಟ್ಟು ಮಾಡಿ. ಇಲ್ಲ ಅಂತಂದರೆ ಏಂಜಲ್ಸ್ಗೆ ಪ್ರೇಯರನ್ನು ಮಾಡಿ ಈ ಒಂದು ವಿಚಾರವಾಗಿ. ಯಾಕಂದರೆ ನಿಮಗೆ ಮಾಹಿತಿ ಬೇಕು. ಮಾಹಿತಿ ಗೊತ್ತಿಲ್ಲದೇನೆ ನಾನು ಆ್ಯಕ್ಷನ್ ತಗೋತೀನಿ ಅಂತಂದರೆ ಕೆಲವೊಮ್ಮೆ ಅದು ತಪ್ಪ ಹಾದಿನಲ್ಲೂ ಹೋಗುವಂಥ ಸಾಧ್ಯತೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಫಸ್ಟು ಯಾತಕ್ಕೋಸ್ಕರ ಅವ್ರು ಯಾವ ಪರಿಸ್ಥಿತಿಲಿದ್ದಾರೆ, ಸೊ ಇದೆಲ್ಲವನ್ನು ನೀವು ಪರ್ಫೆಕ್ಟಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡಾದ ಮೇಲೆ ನೀವು ನಿರ್ಧಾರ ಮಾಡಿ ನಾನು ಯಾವ ಒಂದು ಆ್ಯಕ್ಷನನ್ನು ತಗೊಂಡ್ರೆ ಇದು ಉತ್ತಮ ಅಂತ. ಸೊ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ನೋಡೋಣ ನಿಮ್ಮ ಮತ್ತು ನಿಮ್ಮ ರಿಲೇಷನ್ಶಿಪ್ಗೆ ಯಾವ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ನಮ್ಮ ರೊಮ್ಯಾನ್ಸ್ ಏಂಜಲ್ಸ್. ಸೊ ದಯವಿಟ್ಟು ತಿಳಿಸ್ಕೊಡಿ ಏಂಜಲ್ಸ್, ಯಾವ ಗೈಡೆನ್ಸ್ ಸಿಗ್ತಾ ಇದೆ. ಓಕೆ, ಸೊ ಪ್ಯಾಷನ್, ನಾನು ಹೇಳಿದೆ ಪ್ಯಾಷನ್ ಅಂತಕ್ಕಂಥದ್ದು ಬಹಳ ಇದೆ ಇವ್ರಿಗೆ ಅಂತ ಅಂದ್ಬಿಟ್ಟು. ಸೊ ಎಸ್, ಪ್ಯಾಷನ್ ಅಂತಕ್ಕಂಥದ್ದು ಇದೆ. ಪ್ಯಾಷನ್ ಅಂದರೆ ಏನಪ್ಪ ಅಂತ ಎಷ್ಟೋ ಜನ ಕೇಳ್ಬೋದು. ಆ ಒಂದು ಗತ್ತು, ಆ ಒಂದು ಸಿಟ್ಟು, ನಾನು ಮಾಡೇ ಮಾಡ್ತೀನಿ ಅಂದರೆ ಮನಸ್ಪೂರ್ವಕವಾಗಿ ಮಾಡ್ತಕ್ಕಂಥದ್ದು, ಮನಸ್ಸಿನಿಂದ ಮಾಡ್ತಕ್ಕಂಥದ್ದು ಇದೆ ಪ್ಯಾಷನ್. ಅಂದರೆ ಪ್ರೀತಿ ವಿಚಾರದಲ್ಲಿ ಅವ್ರಿಗೆ ಒಂದು ಪ್ಯಾಷನ್ ಇದೆ, ಒಂದು ಟ್ರೂ ಲವ್, ಒಂದು ಪ್ಯಾಷನ್ ಇದೆ. ಬಟ್ ಏನಂದರೆ ಅವರ ಈಗೋ ಅದನ್ನು ಹೊರಗಡೆ ಬರಲಿಕ್ಕೆ ಬಿಡ್ತಿಲ್ಲ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಿಡ್ತಿಲ್ಲ. ಮಕ್ಕಳಿಂದ ಅನುಕೂಲ ಆ್ಯಂಡ್ ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಸಹ ಇದು ಆಗಿತ್ತು. ಸೊ ನೀವು ಕೇಳ್ಬೋದು ಈ ವ್ಯಕ್ತಿ ಯಾಕೆ ನನ್ನ ಲೈಫಲ್ಲಿ ಮತ್ತೆ ಬಂದಿದ್ದಾರೆ ಹಾಗೆ ಅಂತೆಲ್ಲ. ಬಿಕಾಸ್ ಈ ಒಂದು ಕನೆಕ್ಷನ್ ಏನಿದೆ ನಿಮಗೆ ಪಾಸ್ಟ್ ಲೈಫಲ್ಲೂ ಸಹ ಇದೊಂಥರ ಇನ್ಕಂಪ್ಲೀಟ್ ಆಗಿ ಉಳಿದುಬಿಟ್ಟಿತ್ತು. ಸೊ ಅದು ಮತ್ತೆ ಈ ಲೈಫಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಈ ಒಂದು ಪರ್ಸನ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಓಕೆ, ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ, ಆ್ಯಂಡ್ ಇನ್ನೂ ಯಾರಿಗೆಲ್ಲ ನಾನು ಹೇಳ್ದಂಗೆ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಓಕೆ,
ಆ್ಯಂಡ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ನನ್ನನ್ನು ಇಷ್ಟು ಸಪೋರ್ಟ್ ಮಾಡಿ ಬೆಳೆಸ್ತಾ ಇದ್ದೀರಾ. ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಹರೇ ಕೃಷ್ಣ.